ಶ್ರೀ ಗುರುಭ್ಯೋ ನಮಃ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ ದ್ವಾದಶಿಯ ತನಕ ಪಯೋವ್ರತವನ್ನು ಮಾಡಬೇಕು. ಇದರಿಂದ ಮಕ್ಕಳಾಗದೇ ಇರೋರಿಗೆ ಸತ್ಪುತ್ರ ಅನ್ನೋ ಸಂತಾನ ಅನ್ನೋದಾಗುತ್ತೆ. ಹಿಂದೆ ಇದನ್ನ ಅದಿತಿಗೆ ಕಶ್ಯಪರು ಉಪದೇಶವನ್ನು ಮಾಡಿದ್ರು. ಅವಳು ಬಹಳ ಬೇಸರದಿಂದ ಇದ್ದಾಗ ನನಗೆ ದೇವರ ಒಂದು ಸೇವೆಯ ಒಂದು ಉಪದೇಶವನ್ನು ಮಾಡಿ ಹೇಗೆ ಮಾಡಬೇಕು ಅಂತ. ಯಾಕೆಂತಂದ್ರೆ ದೇವರೇನೆ ನಮ್ಮ ಎಲ್ಲ ಕಾಮನೆಗಳನ್ನ ಪೂರ್ತಿ ಮಾಡೋದು. ಅವನನ್ನ ನಾವು ಸೇವೆ ಮಾಡಿದ್ರೆ ಅದು ಎಂದೂ ಕೂಡ ವ್ಯರ್ಥ ಆಗೋದಿಲ್ಲ. ಅಮೋಘ ಭಗವತ್ ಸೇವಾ ನೇತರೇತಿ ಮತಿರ್ಮಮ. ಬೇರೆ ಯಾವುದೇ ಮಾಡಿದ್ರು ಕೂಡ ಅದು ವ್ಯರ್ಥ ಆಗ್ಬೋದು, ಆದ್ರೆ ದೇವರ ಸೇವೆ ಮಾಡಿದ್ರೆ ವ್ಯರ್ಥ ಆಗೋದಿಲ್ಲ. ಅದರಿಂದಾಗಿ ನನಗೆ ಸತ್ಪುತ್ರ ಆಗೋದಕ್ಕೆ ಏನ್ ಬೇಕೋ ಅಂತ ವ್ರತವನ್ನು ಉಪದೇಶ ಮಾಡಿ ಅಂತ ಕೇಳಿದಾಗ ಕಶ್ಯಪರು ಇದನ್ನ ಉಪದೇಶ ಮಾಡ್ತಾರೆ. ಆ ಉಪದೇಶ ಅನ್ನೋದು ಭಾಗವತದ 8ನೇ ಸ್ಕಂಧ 15ನೇ ಅಧ್ಯಾಯದಲ್ಲಿ ಪ್ರಸಿದ್ಧವಾಗಿದೆ. ಅದರ ಒಂದು ಸಂಕ್ಷೇಪ ಹೇಳೋದು ಅಂತಾದ್ರೆ ಹೀಗಿದೆ. ಪಯೋವ್ರತವನ್ನು ಮಾಡಬೇಕಾದ್ರೆ ಸಿನಿವಾಲಿ ಎನ್ನುವಂತಹ ಒಂದು ಮೃತ್ತಿಕೆ ಅದನ್ನು ಹಚ್ಚಿಕೊಂಡು ನದಿಯಲ್ಲಿ ಸ್ನಾನ ಮಾಡಬೇಕು. ನಿತ್ಯವೂ ಕೂಡ ಈ ವ್ರತ ಮಾಡುವ ಕಾಲ ತನಕಲೂ ಕೂಡ ಕಲಶದಲ್ಲಿ ಪರಮಾತ್ಮನ ಆವಾಹನೆಯನ್ನು ಮಾಡಿ ಪಾಯಸವನ್ನ ನೈವೇದ್ಯ ಮಾಡಬೇಕು. ಮತ್ತೆ ನಿತ್ಯವೂ ಹೋಮವನ್ನು ಮಾಡಿ ಬ್ರಹ್ಮಚರ್ಯ ಪಾಲನೆ, ಮೌನ ವ್ರತವನ್ನು ಆಚರಣೆ ಮಾಡಬೇಕು. ಭಗವಂತನ ಚಿಂತನೆಯನ್ನು ಯಾವಾಗಲೂ ಮಾಡ್ತಾ ಇರಬೇಕು. ಮತ್ತೆ ಅನ್ನ ಸಂತರ್ಪಣೆಯನ್ನ ವಿಶೇಷವಾಗಿ ಮಾಡಿ ಇದನ್ನ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಬೇಕು ಈ ವ್ರತವನ್ನು.